ಅವ್ರಿಗೆ ಒಂದಷ್ಟು ಜನಕ್ಕೆ ತೋರಿಸಿದ್ದೀರಾ. ಒಂದು ಪ್ರತಿಕ್ರಿಯೆ ಬರ್ತಾ ಇರೋದು ಏನಂದ್ರೆ, ಕನ್ನಡ ಸಿನಿಮಾ ರಂಗದಲ್ಲಿ ತುಂಬಾ ಸುದ್ದಿ ಆಗಬಹುದಾದಂತ ಎಲ್ಲಾ ಕ್ವಾಲಿಟೀಸ್ ಇರುವಂತ ಒಂದು ಸಿನಿಮಾ ಮಾಡಿದ್ದಾರೆ. ಉಮೇಶ್ ಬಣ್ಕರ್ ಸರ್ ಈಗಷ್ಟೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಬಂದ್ಬಿಡಿ, ಮೇಲ್ ಬಂದ್ಬಿಡಿ ಸರ್, ಬಂದ್ಬಿಡಿ. ಬ್ರಷ್ ಕೊಡ್ಲಿ ಪಾಪ ಮೆಟ್ಲ ಬಂದು ಎಲ್ರಿಗೂ ನಮಸ್ಕಾರ. ಟೆನ್ಷನ್ ಏನಿಲ್ಲ, ಆರಾಮಾಗಿ ಮಾತಾಡಿ. ಕೆಲಸ ಚೆನ್ನಾಗಿ ಮಾಡಿದ್ದೀರಾ, ಆರಾಮಾಗಿ ಮಾತಾಡಿ. ಎಲ್ರಿಗೂ ನಮಸ್ಕಾರ. ಈಗ ಆಲ್ರೆಡಿ ಟೀಸರ್ ಬಿಟ್ಟಿದ್ದೀವಿ. ಟೀಸರ್ ಟೈಮಲ್ಲಿ ಮೊದಲೇ ಹೇಳ್ದಂಗೆ ಒಬ್ಬ ಡೈರೆಕ್ಟ್ರ್ ಏನೇ ಕನ್ಸು ಕಾಣ್ಬೋದು, ಅದಕ್ಕೆ ವಿಟಮಿನ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಅವತ್ತು ಹೇಳಿದ ಒಂದು ಮಾತು. ನಾನು ಏನೇ ಒಂದು ಸಿನಿಮಾ ನಿರ್ದೇಶನ ಮಾಡೋದು, ನಿಜವಾದ ನಿರ್ದೇಶಕರು ಯಾವತ್ತಿದ್ರು ಜ್ಯೋತಿ ಆರ್ಟ್ ಸಂಸ್ಥೆ ಶ್ರೀನಿವಾಸ್ ಸರ್ ಅಂತ ಅವತ್ತು ಹೇಳಿದೆ ಈ ಮಾತು. ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಒಂದು ಜಾನರು 80s 90s ಮೇಲೆ ನಾನು ಸಿನಿಮಾ ಮಾಡ್ತೀನಿ ಅಂತಂದರೆ ಅಷ್ಟು ಈಜಿಯಾಗಿ ಅಷ್ಟು ಇನ್ವೆಸ್ಟ್ಮೆಂಟ್ನ ಯಾರೂ ಕೂಡ ಅಷ್ಟು ಈಜಿಯಾಗಿ ನಂಬಿ ಯಾರೂ ಬಂಡವಾಳ ಹೂಡಲ್ಲ. ಹಾಗಾಗಿ ನಮ್ಮ ಹೀರೋ ಸರು ಹೇಳ್ದಂಗೆ ನನ್ನ ಮೇಲೆ ಅವರು ಒಂದು ಬರವಾದ ಒಂದು ನಂಬಿಕೆ ಇತ್ತು. ಆ ಉದ್ದೇಶದ ಮೇಲೆ ಸಿನಿಮಾ ಕಥೆನೂ ಕೂಡ ಕೇಳಿದ್ರು. ಕಥೆನೇ ನಾನು ಆ್ಯಕ್ಚುಲಿ 2 ವರ್ಷ ನಾನು ರೆಡಿ ಮಾಡಿಟ್ಟಿದ್ದೆ. ಅದಾದಮೇಲೆ ಲಾಕ್ಡೌನ್ ಟೈಮಲ್ಲಿ ನನ್ನ ಕತೆ ಓಕೆ ಆಯಿತು. ಆ ಕತೆ ಓಕೆ ಆದಮೇಲೆ ನಾನು ಕಂಪ್ಲೀಟ್ ತಿರ್ಗಾ 3 ವರ್ಷ ನಾನು 2 ವರ್ಷ ಮತ್ತೆ ತಿರ್ಗಾ ನಾನು ರೀವರ್ಕ್ ಮಾಡಿದೆ ಕತೆ ಮೇಲೆ. ಅದಾದಮೇಲೆ ನನಗೆ ಈ ಸಿನಿಮಾ ಪ್ರೊಸೆಸ್ ಶುರು ಮಾಡಿದ್ವಿ. ಎಲ್ಲ ಆಲ್ಮೋಸ್ಟು ಉಡುಪಿ, ಕುಂದಾಪುರ, ಆಮೇಲೆ ಕಂಪ್ಲೀಟ್ ಸೆಟಲ್ ಮಾಡಿರೋಂಥ ಸಿನಿಮಾ ಆಗಿದೆ. ನಾವು ಉಡುಪಿದು ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಈ ಸಾಂಗ್ ಮುಗಿಸ್ಕೊಂಡು ನಾವು ಉಡುಪಿಗೆ ಹೋಗ್ಬೇಕಾಯಿತು. ಇದು ಕಂಪ್ಲೀಟು ಮಳೆಯಲ್ಲಿ ನಡೆಯುವಂಥ ಸಿನಿಮಾ ಆಗಿರೋದ್ರಿಂದ ಅದ್ರ ಜೊತೆಗೆ ಕಂಪ್ಲೀಟು 90% ನೈಟಲ್ಲೇ ಶೂಟ್ ಮಾಡಬೇಕಾಗಿತ್ತು. ಆ ಉದ್ದೇಶಕ್ಕೆ ನಾವು ಸೋನೆ ಮಳೆ ಬೇಕಾಗಿತ್ತು. ನಾವು ಟೆಕ್ನಿಕಲಾಗಿ ನಾವೆಲ್ಲ ಪ್ರೊವೈಡ್ ಮಾಡ್ಕೊಂಡು ಹೋಗಿದ್ರು ಕೂಡ ಆ ಟೈಮಲ್ಲಿ ಮಳೆಗಾಲ ಇತ್ತು. ಆ ಟೈಮ್ಗೆ ನಾನು ಶೂಟಿಂಗ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದು ಫುಲ್ಲು ವೈಟ್ ಶರ್ಟ್ ಬೇಕಾಗಿತ್ತು. ಆಲ್ಮೋಸ್ಟ್ ಉಡುಪಿಲೆಲ್ಲ ಬೋಟಿಂಗ್ ಎಲ್ಲ ಮೂವ್ಮೆಂಟ್ ಇರಲಿಲ್ಲ. ಯಾಕಂದರೆ ಅವಾಗೆಲ್ಲ ತುಂಬ ಮಳೆ ಇರೋದ್ರಿಂದ ಎಲ್ಲ ಸ್ಟಾಪ್ ಆಗಿತ್ತು ಬೋಟ್ಗಳೆಲ್ಲ. ಆ ಒಂದು ವ್ಯೂ ಪಾಯಿಂಟಲ್ಲಿ ಒಂದು ಅಂದರೆ ಸಿಂಗಲ್ ಶಾರ್ಟಲ್ಲಿ ಒಂದು ಕ್ಯಾರೆಟು ಒಂದು ಬೋಟ್ ಒಳಗಡೆ ಹೋಗ್ಬೇಕಾಯಿತು. ಆ ಒಂದು ಶಾರ್ಟ್ ತೆಗಿಬೇಕಾಯಿತು. ಇನ್ನೇನು ಎಲ್ಲ ಮುಗಿಸಿದ್ದೀನಿ. ಆ ಒಂದು ಫೈನಲ್ ಶಾರ್ಟ್ ತೆಗಿಬೇಕಾಯಿತು. ಇಮಿಡಿಯೇಟ್ಲಿ ಅಲ್ಲಿರೋರೆಲ್ಲ ಬಂದ್ಬಿಟ್ರು, ಊರವರೆಲ್ಲ ಅಕ್ಕಪಕ್ಕ ಸುತ್ತಮುತ್ತವರೆಲ್ಲ ದಿಢೀರ್ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ರು. ನಮಗೆ ಗೊತ್ತಿಲ್ಲ ಯಾಕೆ ಇಷ್ಟೊಂದು ಜನ ಬಂದ್ಬಿಟ್ರು ಅಂತ ನಮ್ಗೆ ಭಯ ಆಗೋಯ್ತು. ನೋಡಿದ್ರೆ ಅಲ್ಲಿರೋ ನಾವು ಒಂದು ಲೈಟಿಂಗ್ ಏನು ಹಾಕಿದ್ದೀವಲ್ಲ, ಆ ಲೈಟಿಂಗ್ ಬೆಳಕಿಗೆ ಆ ಒಂದು ಹೊಗೆ ತುಂಬ್ಕೊಂಡಿರೋ ನಾವು ಸ್ಮೋಕ್ ಹಾಕ್ತೀವಿ. ಆ ಸ್ಮೋಕಿಗೆ ಎಲ್ಲಿ ಬೋಟಲ್ಲೆಲ್ಲ ಬೆಂಕಿ ಎತ್ಕೊಂಡ್ಬಿಟ್ಟಿದ್ದೆ ಅಂದ್ಬಿಟ್ಟು ಇರೋ ಬರೋರೆಲ್ಲ ಬಂದ್ಬಿಟ್ಟಿದ್ದಾರೆ. ಅಲ್ಲಿ ಏನು ದೊಡ್ಡ ಇನ್ಸಿಡೆಂಟ್ ಆಗಿದೆ ಅಂದರೆ, ಬಿಫೋರ್ ಅದಕ್ಕೂ ಮುಂಚೆ ಬೋಟ್ಗಳೆಲ್ಲ ಸುಟ್ಟೋಗಿತ್ತಂತೆ. ಆ ಉದ್ದೇಶಕ್ಕೆ ಇಲ್ಲೂ ಮತ್ತೆ ಇದೇ ಥರ ಆಗ್ಬಿಟ್ಟಿದೆಯಲ್ಲ ಅಂತ ಅಂದ್ಬಿಟ್ಟು ಬೈಕ್ಗೆ ಇರೋ ಬರೋರೆಲ್ಲ ಬಂದ್ಬಿಟ್ಟಿದ್ದಾರೆ. ಜಸ್ಟು ನಾವಲ್ಲಿ ಅವ್ರು ಬರೋ ಮೂಮೆಂಟ್ಗೆ ಎಲ್ಲರನ್ನೂ ನಾನು ಪ್ಯಾಕಪ್ ಮಾಡಿಸ್ಬಿಟ್ಟೆ ಇಮಿಡಿಯೇಟ್ಲಿ. ಬಟ್ ಏನಂದರೆ ಒಂದು ಭಯ, ಯಾಕಂದರೆ ಇಲ್ಲಿ ಬೆಂಗಳೂರಿಂದ ನಾವು ಔಟ್ಸೈಡ್ ಬೇರೆ ಹೋಗಿರ್ತೀವಿ. ನಮಗೆ ಎಲ್ಲರೂ ಟೆಕ್ನಿಕಲ್ ಇಂಪಾರ್ಟೆಂಟು, ನಮ್ಮ ಟೀಮ್ ಅವರೆಲ್ಲ ಮೊದಲು ಅವ್ರು ಇಂಪಾರ್ಟೆಂಟ್ ಆಗಿರ್ತಾರೆ. ಬಟ್ ಅವ್ರ ಸೇಫ್ಟಿ ನಮ್ಗೆ ಮೊದಲು ನಾವು ನೋಡಬೇಕಾಗಿರುತ್ತೆ. ಸಡನ್ನಾಗಿ ಆ ಒಂದು ಶಾಟ್ ನಾನು ಓಕೆ ಆಗೋಯ್ತು. ಆ ಟೈಮಿಗೆ ಬಂದ್ಬಿಟ್ಟು ಇವರು ಸ್ಟಾಪ್ ಮಾಡಿಬಿಟ್ರು. ನಾನು ಅಂದ್ಕೊಂಡಿದ್ದು ಶಾಟ್ ಸಿಕ್ತು, ಇಲ್ಲಿ ಸ್ಟಾಪ್ ಮಾಡಿದ್ರು. ಆ ಟೈಮ್ಗೆ ಎಲ್ಲರನ್ನೇ ಮಾಡಿ ಪ್ಯಾಕಪ್ ಮಾಡಿಸ್ಬಿಟ್ಟು ಸಡನ್ನಾಗಿ ಡೈರೆಕ್ಟ್ರು ಮತ್ತು ಶಿವಪಜ್ಜ ಅಂತ ಇಲ್ಲಿದ್ದಾರೆ, ಅವ್ರ ಎದುರುಗಡೆ ಇಮಿಡಿಯೇಟ್ಲಿ ಶೂಟಿಂಗ್ನ ಪ್ಯಾಕಪ್ ಮಾಡಿಸ್ಬಿಟ್ರು. ನೀವು ಶೂಟಿಂಗ್ ಮಾಡೋಂಗಿಲ್ಲ ಇಲ್ಲಿ, ಯಾರು ಏನು ಎತ್ತ ಅಂತೆಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಮಾರನೇ ದಿನ ಪೊಲೀಸ್ಗೆ ಕ್ರಿಮಿನಲ್ ಕೇಸ್ ಆಗೋಯ್ತು. ನನ್ನ ಮೇಲೆ, ಶಿವಪಜ್ಜ ಮೇಲೆ, ಮ್ಯಾನೇಜರ್ ಲಕ್ಷ್ಮಣ ಅಂತ ಇನ್ನೂ ಬಂದಿಲ್ಲ, 3 ಜನ ಮೇಲೆ ಕ್ರಿಮಿನಲ್ ಕೇಸ್ ಆಗೋಯ್ತು. ಇಲ್ಲ ನಿಮ್ಮನ್ನ ಶೂಟಿಂಗ್ ಮಾಡೋಕ್ಕೆ ಬಿಡಲ್ಲ, ಹಿಂಗೆಲ್ಲ ಆಗೋಗಿದೆ, ಪಬ್ಲಿಕ್ಕಿಗೆ ಇದು ಅಲ್ಲಿರೋ ಜನಗಳಿಗೆಲ್ಲ ತೊಂದರೆ ಕೊಟ್ಟಿದ್ದೀರಾ, ಆಮೇಲೆ ಬೋಟ್ಗಳೆಲ್ಲ ಬೆಂಕಿ ಎತ್ಕೊಂಡಿದ್ದೀರಾ, ಅದಕ್ಕೆಲ್ಲ ಯಾರು ಜವಾಬ್ದಾರಿ ಅಂತ ಫುಲ್ಲು ಇದಾಗೋಯ್ತು. ಸ್ಟಾಪ್ ಮಾಡಿಬಿಟ್ವಿ ಇವತ್ತೆಲ್ಲ. ಸರಿ ಸ್ಟೇಷನ್ಗೆ ಹೋದ್ವಿ. ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಆಲ್ರೆಡಿ ಸ್ಟೇಷನ್ ಒಳಗೆ ನನಗೆ ಹೋಗೋಕ್ಕೂ ಭಯ, ಇವ್ರಿಗೂ ಹೋಗೋಕ್ಕೂ ಭಯನೇ. ತಾತಂಗೆ ಹೇಳಿದೆ, ನೋಡ್ತಾತ ಹೆಂಗಿರೋ ಏಜ್ ಆಗ್ಬಿಟ್ಟಿದೆ, ನೀನು ಮೊದಲು ಹೋಗ್ಬಿಡು. ಯಾಕಂದರೆ ಇದು ಜವಾಬ್ದಾರಿ ಡೈರೆಕ್ಟ್ರು ಅಲ್ಲ, ನಿರ್ಮಾಪಕರಲ್ಲ, ಯಾರೂ ಅಲ್ಲ, ನಾನು ಅಂತ ಹೇಳ್ಕೊಂಡು ಸರೆಂಡರ್ ಆಗ್ಬಿಡು. ನಿನ್ನ ಏಜ್ ನೋಡ್ತಿದ್ದಂಗೆ ಅಯ್ಯೋ ಈ ಹೆಪ್ಪನ ಮೇಲೆ ಏನು ಕೇಸ್ ಹಾಕಿ ನಾವು ಏನು ಮಾಡೋದು, ಜೈಲಿಗೆ ಹಾಕೋದು ಅಂದ್ಬಿಟ್ಟು ಈಚೆ ಬಿಟ್ಬಿಡ್ತಾರೆ ಅಂತೆ. ಆದರೆ ಕಿರಾಡಿತ ಇದಾರಲ್ಲ, ಸಿಗಾಕಂತೀವಿ, 3 ಜನನೂ ಸಿಗಾಕೊಂಬಿಡೋಣ ಅಂದ್ಬಿಟ್ಟು ನನ್ನನ್ನು ಸೇರಿಸಿ ಮ್ಯಾನೇಜರ್ ಲಕ್ಷ್ಮಣ ಜೊತೆ ಸೇರಿಸಿ ಒಳಗೆ ಕೇಳ್ಕೊಂಡೋದ್ರು. ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮ ಪ್ರೊಡ್ಯೂಸರ್ ಸರ್ ಎಲ್ಲ ಫೋನ್ ಮಾಡಿ ಹೇಳಿದರು. ಬಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಸರ್ ಇದ್ದರು, ಎಸ್ ಸರು. ಬಟ್ ಒಂದು ಮಾತು ಹೇಳಿದ್ರು, ನನ್ನ ಸರ್ವೀಸಲ್ಲೇ ಉಡುಪಿಯಲ್ಲಿ ಮೊದಲು ವಧೆ ತಿಂದು ಆಮೇಲೆ ಅವರೇ FIR ಆಗ್ತಾರಂತೆ.
ನೀವು ಅದೇನೋ ತಿಂದೇನೆ FIR ಹಾಕ್ಸ್ಕೊಳ್ದೇನೆ ಬಂದಿರೋಂಥ ಏಕೈಕ ವ್ಯಕ್ತಿಗಳು ನೀವು ಒಬ್ಬರೇ ಕಣೋ ಅಂತಂದ್ರು. ಬಟ್ ನಮಗೆ ಅದೇನೋ ಗೊತ್ತಿಲ್ಲ, ಆ ದೇವ್ರ ದಯೆಯಿಂದ ನಾವಲ್ಲಿಂದ ಆ್ಯಕ್ಚುಲಿ ಬಚಾವ್ ಬಂದ್ವಿ. ಬಟ್ ಅಲ್ಲೊಂದು ಧೈರ್ಯ ಸಿಕ್ತು. ನೆಕ್ಸ್ಟ್ ಅವ್ರೇನು ಹೇಳಿದ್ರು, ಈ ಒಂದು ಕೊಲೆ ಆಗುತ್ತಲ್ಲ, ಕೊಲೆ ಆಗಿರೋ ಜಾಗದಲ್ಲಿ ಕರ್ಕೊಂಡೋಗಿ ಸ್ಪಾಟ್ ವೆರಿಫಿಕೇಶನ್ ಮಾಡ್ತಾರಲ್ಲ ಸರ್, ಅದೇನೋ ಈ ಜಾಗದಲ್ಲಿ ಕೊಲೆ ಮಾಡಿದ್ದಾರೆ ಅದು ಮಾಡಿದ್ದಾರೆ ಅಂತ ಸ್ಥಳ ಮಾಜಾರು ಮಾಡೋಕ್ಕೆ ಆ ಥರ ಮತ್ತೆ ತಿರ್ಗಾ ಏನು ಬೋಟಲ್ಲಿ ಶೂಟ್ ಮಾಡಬೇಕಾಯ್ತಲ್ವಾ, ಮೇನ್ ನಮಗೆ ಅಲ್ಲೇ ಪೋರ್ಷನ್ ಇದ್ದಿದ್ದು. ಸರಿ ಅಲ್ಲಿರೋರು ಬಿಡಲಿಲ್ಲ ನಮಗೆ ಆ ಡಿಪಾರ್ಟ್ಮೆಂಟವರು. ಸರಿ ಬನ್ನಿ ನೀವು ಮತ್ತೆ ತಿರ್ಗಾ ಸ್ಕ್ರಿಪ್ಟ್ ಇಟ್ಟು PDF ಕಳಿಸ್ಕೊಟ್ಟೆ. ಸರ್ ನಮ್ಮ ಸಿನಿಮಾದಲ್ಲಿ ಎಲ್ಲೂ ಬೆಂಕಿ ಒಂದು ಸೀನ್ ಇಲ್ಲ, ಬೇಕಾದ್ರೆ PDF ಓದ್ಕೊಳ್ಳಿ ಅಂತ ಕೊಟ್ಟೆ. PDF ಕೂಡ ಕೊಟ್ಟೆ. PDF ಅಲ್ಲಿ ಕಂಪ್ಲೀಟ್ ಓದ್ಕೊಂಡ್ರು. ಅಲ್ಲಿ ಯಾವುದೇ ರೀತಿ ನನ್ನ ಫೈರ್ದು ಏನೋ ಒಂದು ಇನ್ಸಿಡೆಂಟ್ ಇರಲಿಲ್ಲ. ಸರಿ ಸ್ಮೋಕ್ ಯಾಕೆ ಅಷ್ಟೊಂದು ಬಂದಿದೆ ಸರ್, ನಮ್ಮ ಸಿನಿಮಾದು ಲೈಟ್ಗಳು ದೊಡ್ಡ ಲೈಟ್ಗಳು ಇರ್ತವೆ, ಬಟ್ ಸಣ್ಣ ಒಂದು ಹೊಗೆ ಬಂದರೂ ಕೂಡ ನಿಮ್ಗೆ ಅಷ್ಟೊಂದು ದೊಡ್ಡದಾಗಿ ಏನೋ ಕಾಣಿಸ್ಕೊಳುತ್ತೆ. ಸರಿ ನಿಮ್ಗೆ ಅದನ್ನು ಪ್ರೂವ್ ಮಾಡ್ತೀನಿ ಅಂದ್ಬಿಟ್ಟು ತಿರ್ಗಾ ಮಾಡಿ ಪಾರ್ಗಳನ್ನ ತಗೊಂಡೋಗಿ ಆ ಜಾಗದಲ್ಲಿ ಇಟ್ಬಿಟ್ಟು ಲೈಟ್ ಆನ್ ಮಾಡಿ ಹೊಗೆ ಸ್ಮೋಕ್ ಹಾಕ್ಬಿಟ್ಟು ಹಿಂಗೆ ಬರುತ್ತೆ ಅಂತ ತೋರಿಸಿದ್ವಿ. ಇದಕ್ಕೆ ನಾವು ಇಷ್ಟು ಮಿಸ್ಕಮ್ಯುನಿಕೇಶನ್ ಮಾಡ್ಕೊಂಡಿದ್ದು. ಸಾರಿ ಕಣ್ರಪ್ಪ, ಆಯಿತು ನೀವು ಮಾಡ್ಕೊಳ್ಳಿ, ನಾನು ಹೇಳ್ಬಿಟ್ಟು ಕಮಿಟಿಯಲ್ಲಿ ಮಾತಾಡಿ ನಿಮಗೆ ಶೂಟಿಂಗ್ಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅದಾದ್ಮೇಲೆ ಏನೋ ಧೈರ್ಯ ಬಂದು ಶೂಟಿಂಗ್ ಮಾಡೋಣ ಅಂತ ಬರ್ತಾ ಇದೀವಿ. ಮತ್ತೆ ಇವ್ರು ಯಾರಲ್ಲ ಸಾಹೇಬ್ರು, ಇವರು ಸುಮ್ಮನೆ ಇಲ್ದೇ ನಮ್ಗೆ ಹೆಂಗೋ ಪರ್ಮಿಷನ್ ಕೊಟ್ಟವ್ರೆ. ಅಲ್ಲಿ ಬೋಟ್ಗೆ ವೆಲ್ಡಿಂಗ್ ಹೊಡಿತಾ ಇದ್ರು. ನಾವೆಲ್ಲ ಬಂದ್ಬಿಟ್ಟಿದ್ವಿ ಹೆಂಗೋ ಧೈರ್ಯ ಮಾಡ್ಕೊಂಡು ಶೂಟಿಂಗ್ ಶುರು ಮಾಡೋಣ ಅಂತ. ವೆಲ್ಡಿಂಗ್ ಹೊಡೆಯೋದೆಲ್ಲ ನೀಟಾಗಿ ಮೊಬೈಲ್ ತೆಗೆದ್ಬಿಟ್ಟು ರೆಕಾರ್ಡ್ ಮಾಡ್ಕೊತಾವೆ ಹಿಂಗೆ ಹಿಡ್ಕೊಂಡು ಹಿಂಗೆ ಅಂತ. ನನ್ಗೆ ಗೊತ್ತಿಲ್ಲ ಇದು ಯಾಕೆ ಅಲ್ಲಿ ನಿಂತ್ಕೊಂಡವ್ರು ಅಂತ. ಶೂಟಿಂಗ್ ನಡೀತಿದ್ದೆ ಬೇಗ ಅಂದರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಬಿಟ್ಟು ಅಲ್ಲಿ ಮೇಸ್ರಿನೆಲ್ಲ ಹೆಸರಿನೆಲ್ಲ ಕೇಳ್ಕೊಂಬಿಟ್ಟು ಗೊತ್ತಿದ್ದಂಗೆ ರೆಕಾರ್ಡ್ ಮಾಡ್ಕೊಂಬಿಟ್ಟಾರೆ. ಬಂದ್ಬಿಟ್ಟು ನೋಡಿ ಡೈರೆಕ್ಟ್ರೆ, ನಾವು ಬರೀ ಒಂದು ಸ್ಮೋಕ್ ಹಾಕಿದಕ್ಕೇನೆ ಇಲ್ಲಿವರೆಗೂ ತಂದವ್ರೆ. ಇವ್ರು ವೆಲ್ಡಿಂಗ್ ಹೊಡಿತವ್ರೆ, ಬೆಂಕಿ ಎಲ್ಲ ಯಾರ್ತೈತೆ, ಇವ್ರಿಗೆ ನಾವೇನು ಮಾಡೋದು, ನಮ್ಮ ಸೇಫ್ಟಿಗೆಲ್ಲ ಬೇಕಲ್ವಾ ಅಂದರೆ. ನಮ್ಮ ಸಿನಿಮಾದಲ್ಲಿ ಇಂಥವ್ರು ಬೇಕು ಸೀನಿಯರು, ನಿಮ್ಮ ಎಕ್ಸ್ಪೀರಿಯನ್ಸ್ ನಮ್ಗೆ ನಮಗೂ ಇಷ್ಟ ಆಯ್ತು ಅಂದ್ಬಿಟ್ಟು ಜೊತೆಗೆ ಹಾಕೊಂಡು ಹೋದ್ವಿ. ಮತ್ತೆ ಅಲ್ಲಿ ಸಿನಿಮಾ ಶುರು ಮಾಡಿದ್ವಿ. ಕೊನೆಗೆ ಅಲ್ಲಿ ಏನು ಅಂದ್ಕೊಂಡಿದ್ದು ಪೋರ್ಷನ್ ಮುಗಿಸ್ಕೊಂಡು ನಾವು ಇಮಿಡಿಯೇಟ್ಲಿ ಕುಂದಾಪುರ್ಗೆ ಶಿಫ್ಟ್ ಆಗ್ಬಿಟ್ವಿ. ಬಟ್ ಎಲ್ಲ ಕಂಪ್ಲೀಟ್ ಅದೇ ಸರ್ ಹೇಳ್ದಂಗೆ ಇದು ಕಂಪ್ಲೀಟ್ 80% ನಾವು ಮಳೆಯಲ್ಲೇ ಶೂಟ್ ಮಾಡಿರೋದ್ರಿಂದ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ತೊಂದರೆ ಆದರೂ ಕೂಡ ನಾವು ಆಲ್ಮೋಸ್ಟ್ ನಮ್ಮ ಟೀಮ್ ತಂಡದವರು ಅಂತೂ ತುಂಬ ಸಪೋರ್ಟ್ ಮಾಡಿದ್ರು. ಮೇಜರ್ ಆಗಿ ಇದು MS ತ್ಯಾಗರಾಜ್ ಸರ್ ಅವರು. ತ್ಯಾಗರಾಜ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್. ಮ್ಯೂಸಿಕ್ ಡೈರೆಕ್ಟರ್ ಬರ್ರಿ ಹೀರೋ ಸರ್ ಇದು ನನ್ನ ಮತ್ತು ನಮ್ಮ ಅಣ್ಣನ ಸ್ನೇಹ. ನಾನು ಆ್ಯಕ್ಚುಲಿ ನನ್ನ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 15 ವರ್ಷದಿಂದ ಜರ್ನಿ. ನನ್ನ ಒಂದು ಸಣ್ಣ ಶಾರ್ಟ್ ಫಿಲ್ಮಿಂದ ನಾವು ಶುರು ಮಾಡಿದ್ದು, ಅವ್ರ ಜೊತೆ ಜರ್ನಿ ಶುರು ಮಾಡಿದೆ. ಇವತ್ತುವರೆಗೂ ಅದೇ ಬಾಂಡಿಂಗಲ್ಲಿ ಇದ್ದಾರೆ. ಸ್ವಂತ ತಮ್ಮ ಥರ ನೋಡ್ಕೊಂಡಿದ್ದಾರೆ. ಅವ್ರ ಅಪ್ಪರು ಅವ್ರ ಅಮ್ಮನೂ ಕೂಡ ಬಂದಿದ್ದಾರೆ. ಅವ್ರಿಗೂ ಒಂದು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಗಲು ರಾತ್ರಿ ಅಂದೇ ಈ ಸಿನಿಮಾ ಮೇಲೆ ವರ್ಕ್ ಮಾಡಿದ್ದೀವಿ. ಏನು ಹಬ್ಬ ಅಂತಲೂ ಕೂಡ ನೋಡ್ದೇನೆ ಮೈಸೂರಲ್ಲಿ ವಾರಾಂಗಣಲೆಲ್ಲ ಇದ್ಬಿಟ್ಟು ಕಂಪ್ಲೀಟ್ ರೀರೆಕಾರ್ಡಿಂಗ್ ಮಾಡಿದ್ದೀವಿ. ಇವರು ಕೂಡ ಯಾವುದೇ ರೀತಿ ಒಂದು ಟೆನ್ಷನ್ ತೊಗೊಳ್ದೇನೆ ಎಲ್ಲ ಒಂದು ಕಮಿಟ್ಮೆಂಟ್ ಬಿಟ್ಟು ಕಂಪ್ಲೀಟ್ ಸಿನಿಮಾ ಬ್ರಹ್ಮರಾಕ್ಷಸ ಮೇಲೆ ಏನು ಫೋಕಸ್ ಮಾಡಬೇಕು, ಎಷ್ಟು ನಾವು ವರ್ಕ್ ಮಾಡೋಕ್ಕಾಗುತ್ತೋ ಅದಕ್ಕೂ ಮೀರಿ ಸಿನಿಮಾನ ವರ್ಕ್ ಮಾಡಿದ್ದಾರೆ. ನಿಜವಲ್ಲೂ ಅದ್ಭುತವಾದ ಒಂದು 5 ಹಾಡು ಕೊಟ್ಟಿದ್ದಾರೆ. ರೀರೆಕಾರ್ಡಿಂಗ್ ಅಂತೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಥ್ಯಾಂಕ್ಸ್ ಅಣ್ಣ, ನಿಜವಲ್ಲೂ ನನಗೆ ಅಣ್ಣ ಅಂತ ಹೇಳೋಕ್ಕೆ ತುಂಬ ಖುಷಿ ಪಡ್ತೀನಿ. ಅದಾದ್ಮೇಲೆ ಲಿರಿಕ್ಸು ಚಾಣಕ್ಯ ಅಣ್ಣ ಅವ್ರು ಬರ್ತಿದ್ದಾರೆ. ಅವ್ರಿಗೂ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದ್ಮೇಲೆ ಈಗ ಹೀರೋ ಸರ್ ಬಗ್ಗೆ ಹೇಳಬೇಕು. ಇವ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ಮೊದಲೇ ಸಿನಿಮಾ ಕಲಿಯವರಲ್ಲಿ ತುಂಬ ಆ್ಯಕ್ಷನ್ ಸೀಕ್ವೆನ್ಸ್ ನೋಡಿದ್ದಾರೆ. ಬಟ್ ನಾನು ಕತೆ ಹೇಳ್ಬೇಕಂದಾಗ ಓನ್ಲಿ ಆ್ಯಕ್ಷನ್ಸ್ ಅಂತ ಸಿನಿಮಾ ನೋಡಿದ್ರು. ಬಟ್ ಇವರಲ್ಲಿ ಇನ್ನೂ ಬೇರೆ ಥರ ಟ್ಯಾಲೆಂಟ್ ಇದೆ. ಬಟ್ ಅದನ್ನು ಕಂಪ್ಲೀಟ್ ನಾನು ಯೂಸ್ ಮಾಡ್ಕೋಬೇಕನ್ನೋ ಉದ್ದೇಶಕ್ಕೆ ಸಾಂಗ್ಸ್ ಇಂದ ಹಿಡ್ದು ಡ್ಯಾನ್ಸ್ ಇಂದ ಹಿಡ್ದು ವಿತ್ ನಾವು ಫೈಟ್ ಸೀಕ್ವೆನ್ಸ್ ಏನು ನಾವು ಕಲಿವರಲ್ಲಿ ನೋಡಿದ್ರೆ ಅದಕ್ಕಂತೂ ಡಬಲ್ ಆಗಿ ಆ್ಯಕ್ಷನ್ ಮಾಡಿದ್ದಾರೆ. ಒಂದು ಟೈಮ್ ಸರಿ ಹೇಳ್ದಂಗೆ ಕಾಲು ಫ್ರ್ಯಾಕ್ಚರ್ ಆಗೋಯ್ತು, ಕೈ ಫ್ರ್ಯಾಕ್ಚರ್ ಆಗೋಯ್ತು. ಪಾಪ ಅದನ್ನೆಲ್ಲ ಮರೆತು ತಿರ್ಗಾ ಶೂಟಿಂಗಿಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮತ್ತೆ ಅವರಾಗಿ ತುಂಬ ಸಪೋರ್ಟ್ ಮಾಡಿ, ಇಲ್ಲ ಡೈರೆಕ್ಟ್ರೆ ಶೂಟಿಂಗ್ ಶುರು ಮಾಡೋಣ, ಜೊತೆಗಿರೋಣ, ಅದೇನೇ ಆದರೂ ಪರವಾಗಿಲ್ಲ, ನಾನು ಅಂದರೆ ಈಗ ಇರೋ ಬಜೆಟ್ಗೆ ನಾವು ಏನು ಅಂದ್ಕೊಂಡಿದ್ದೀವಿ ಮೀರಿ ತೀರ ಹೋಗ್ಬಾರ್ದು. ಬಟ್ ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂದರೆ ಅದಕ್ಕೆ ನಾವು ಸಪೋರ್ಟಾಗಿ ನಿಂತ್ಕೊಂಡು ಸಿನಿಮಾ ಮಾಡೋಣ ಅಂತ ಹೇಳ್ಬಿಟ್ಟು ನನಗೂ ಸಪೋರ್ಟ್ ಕೊಟ್ಟರು. ಬಟ್ ಅವ್ರು ಇಷ್ಟು ಸಪೋರ್ಟ್ ಕೊಡ್ತಾರೆ ಅಂದರೆ ನಾವು ಅದೇ ರೀತಿಯಲ್ಲಿ ಎಲ್ಲರೂ ನಮ್ಮ ಟೀಮ್ ತಂಡದವ್ರು ಸೇರಿಕೊಂಡು ಸಿನಿಮಾನು ಅಷ್ಟೇ ಅದ್ಭುತವಾಗಿ ಮಾಡಿದ್ದೀವಿ. ಬಟ್ ನಾನು ಮಾಡಿದ್ದೀವಿ ಅದೇ ಹೇಳ್ತಾರಲ್ಲ, ಎತ್ತವ್ರಿಗೆ ಯಜ್ಞ ಮುದ್ದು ಅಂದಂಗೆ. ಬಟ್ ಯಾವತ್ತೂ ನಾವು ಆಡಿಯನ್ಸಿಗೆ ಸಿನಿಮಾ ನೋಡೋಕ್ಕೆ ಇಷ್ಟಪಡ್ತೀವಿ. ಬಟ್ ನೀವುಗಳು ಸಪೋರ್ಟ್ ಇರಬೇಕು ಅಂತ ನಾನು ಬಯಸ್ತೀನಿ. ಅದಾದಮೇಲೆ ಅರವಿಂದ್ ಅಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ಫಸ್ಟ್ ಟೈಮು ನನಗೆ ಶೂಟಿಗೆ ಬಂದರು. ಬಂದಿದ್ದಂಗೆ ಬಟ್ ಅವ್ರನ್ನ ಹೆಂಗಪ್ಪ ನಾನು ಹ್ಯಾಂಡ್ಲ್ ಮಾಡೋಣ ಮಾತಾಡೋಣ ಅಂತ ನನಗೆ ಒಂದು ಭಯ ಇತ್ತು.
ಅದೇ ಪಂಚೆಲೆ ಬಂದ್ಬಿಟ್ರು ಮನೆಯಿಂದನೇ ಎದ್ದು ಗೊತ್ತಿಲ್ಲ ನನಗೆ ಪಂಚೆ ಯಾಕೋ ಚೆನ್ನಾಗಿ ಕಾಣಿಸ್ತಿತ್ತು. ಅಣ್ಣ ಪಂಚೆಲೆ ಹೆಂಗೋ ಚೆನ್ನಾಗಿ ಕಾಣಿಸ್ತಿದ್ರೆ ಬನ್ನಿ ಹಂಗೆ ಅದೇ ಶಾರ್ಟ್ ಇಡ್ತೀನಿ ಅಂದ್ಬಿಟ್ಟು ತಗೊಂಡೋಗಿ ಫಸ್ಟ್ ಸೀನ್ ಶಾರ್ಟ್ ಕಂಪೋಸ್ ಮಾಡಿದೆ. ಬಟ್ ಅವರು ನನಗೆ ನೈಟ್ ಆ್ಯಂಡ್ ಡೇ ಶೂಟ್ ಬೇಕಾಗಿತ್ತು ಡಬಲ್ ಕಾಲ್ ಸೀಟು. ಬಟ್ ಯೂಶಲಿ ಒಂದು ಕಾಲ್ ಸೀಟ್ ಮಾಡೋದೇ ಹೆಚ್ಚು. ಬಟ್ ಅಣ್ಣ ನಮಗೆ ಆ ಮೇಕಿಂಗ್ ವೈಸ್ ಆಗಲಿ ಅವ್ರು ಹೇಳ್ದಂಗೆ ತುಂಬ ಇಲ್ಲಿ ಕಟಿಂಗ್ ಶಾರ್ಟ್ಸ್ಗಳು ಜಾಸ್ತಿ ಹೋಗಿಲ್ಲ. ಓನ್ಲಿ ಒಂದೊಂದು ಶಾರ್ಟ್ ಸಿಂಗಲ್ ಶಾರ್ಟ್ ಮೇಲೆ ತುಂಬ ನಾನು ಪ್ಲ್ಯಾನ್ ಮಾಡಿ ಶಾರ್ಟ್ ತೆಗೆದಿದ್ದೀನಿ. ಬಟ್ ಅದು ಅಣ್ಣ ಹೇಳ್ದಂಗೆ ಅದನ್ನ ನೋಡಿ ಅವ್ರು ಖುಷಿ ಪಟ್ಟರು. ಆ್ಯಕ್ಚುಲಿ ಆ ಉದ್ದೇಶಕ್ಕೆ ನಮಗೂ ಕಂಪ್ಲೀಟ್ ಸಪೋರ್ಟ್ ಶುರು ಮಾಡಿದ್ರು. ಆ ಒಂದು ಇದು ಪೋರ್ಷನಲ್ಲಿ ಅವ್ರ ಪಾಪ ಡಬಲ್ ಕಾಲ್ ಸೀಟ್ ಪೇಮೆಂಟ್ ತೊಗೊಳ್ಳೋ ಜಾಗದಲ್ಲಿ ಸಿಂಗಲ್ ಪೇಮೆಂಟ್ ತೊಗೊಂಡು ಸಪೋರ್ಟ್ ಮಾಡಿದ್ದಾರೆ. ಅಣ್ಣ ನಿಮಗೂ ತುಂಬ ಥ್ಯಾಂಕ್ಸ್. ನಿಜವೂ ನಿಮ್ಮಂಥವ್ರ ಸಪೋರ್ಟ್ ನಮ್ಗೆ ಬೇಕು ನಮ್ಮಂಥವ್ರಿಗೆ. ಇನ್ನೂ ನಮ್ಮ ಪುರುಷೋತ್ತಮಣ್ಣ ಅಂತಿದ್ದಾರೆ. ಈ ಸಾಂಗು ನಡಿಬೇಕನ್ನೋ ಕಾರಣಕ್ಕೆ ಅವರು ಒಂದು ಮೇನ್ ಕಾರಣ. ಮೋಹನ್ ಬೇಕರಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ. ಏನಾಯಿತು ಅಂತಂದರೆ ಕಂಟಿನ್ಯೂ ಶೂಟಿಂಗ್ ನಡೀತಿರಬೇಕು. ಅಲ್ಲಿ ಆಲ್ರೆಡಿ ರವಿಚಂದ್ರ ಸರ್ ಬಂದು ತ್ರಿವಿಕ್ರಮ್ ಸಿನಿಮಾ ಸಾಂಗ್ ಶೂಟ್ ನಡೀತಾ ಇತ್ತು. ಅದು ಆಲ್ರೆಡಿ ಸಾಂಗ್ ಪೋರ್ಷನ್ ಮುಗ್ದು ಇನ್ನೇನು ಪ್ಯಾಕಪ್ ಮಾಡಬೇಕು. ಅವರು ಕಂಪ್ಲೀಟ್ ಸೆಟ್ನ ತೆಗಿತಾರೆ ಟೈಮಲ್ಲಿ ಬಂದ್ಬಿಡಿ ನೀವು ಬಂದ್ಬಿಡಿ ಹಂಗೆ ಬಂದ್ಬಿಡಿ ಸರಿ ಸರ್ ಬನ್ನಿ. ಸೆಟ್ನ ರಿಮೂವ್ ಮಾಡ್ತಿದ್ರು. ಇವ್ರು ಏನು ಹೇಳಿದ್ರು, ನೋಡಿ ಡೈರೆಕ್ಟ್ರೆ ಕಂಟಿನ್ಯೂಸ್ ಆಗಿ ಶೂಟಿಂಗ್ ಶುರು ಮಾಡೋಣ ಅಂತ ಹೇಳ್ತಿದ್ರಿ. ಇವಾಗ ನಾಳೆ ಈ ಶೂಟಿಂಗ್ ಪ್ಯಾಕಪ್ ಆಗ್ಬಿಡುತ್ತೆ, ಹೆಂಗಿರೋ ಸೆಟ್ ರಿಮೂವ್ ಮಾಡ್ತಾ ಇದ್ದಾರೆ, ನೀವು ಅಂದರೆ ಮಾತಾಡ್ತೀನಿ ಸಾಂಗು ಮುಗಿಸ್ಕೋಬೋದಲ್ವ ಅಂತ ಇವ್ರು ಹೇಳಿದ್ರು. ಅದೇ ಟೈಮಿಗೆ ನಮಗೂ ಓಕೆ ಕಂಟಿನ್ಯೂ ಶೂಟಿಂಗ್ ಮೂವ್ ಆಗುತ್ತಲ್ಲ ಅನ್ನೋ ಪ್ಲ್ಯಾನ್ ಮೇಲೆ ಮಾಡಿದ್ವಿ. ಸರಿ ಅವರು ಒಂದು ಇದ್ರ ಮೇಲೆ ಮೋಹನ್ ಬಿಕ್ರೆ ಸರ್ ಹತ್ರ ಮಾತಾಡ್ಬಿಟ್ಟು ಸೆಟ್ನ ಕೊಡಿಸಿದ್ರು. ಒಂದು ಅದೇ ಆ್ಯಕ್ಚುಲಿ ಒಂದು ಕಮ್ಮಿ ಬಜೆಟಲ್ಲೇ ಮಾಡಿಸ್ಕೊಟ್ರು ಪಾಪ. 5 ದಿನ ನಾವು ಸುಳ್ಳು ಹೇಳ್ತಿಲ್ಲ ಮ್ಯಾಮ್, 5 ದಿನ ನಾನು ಮತ್ತು ನನ್ನ ಟೀಮು, ನನ್ನ ಡೈರೆಕ್ಷನ್ ಟೀಮ್ ಎಲ್ಲ ಇದ್ದಾರೆ. ಬಟ್ ಅವ್ರಿಗೆಲ್ಲ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ರಾಕೇಶ, ಸಿದ್ದು, ಲಕ್ಷ್ಮಣ, ಚೇತು ಅಂತಿದ್ದಾರೆ, ಚಿರು, ಇವರೆಲ್ಲ ನನ್ನ ಜೊತೆಗೆ ಹಗಲು ರಾತ್ರಿ 5 ದಿನನೂ ಕೂಡ ನನ್ನ ಜೊತೆನೇ ಮಲಗಿ ಅಲ್ಲೇ ಸೊಳ್ಳೆ ಪಡೆದೆ, ಅಲ್ಲೇ ಬೆಡ್ಶೀಟು ಸೆಟ್ ಹಾಕೋದು, ಅಲ್ಲೇ ಮಲಿಕೊಳ್ಳೋದು, ಬೆಳಿಗ್ಗೆ ಎದ್ದು ಮತ್ತೆ ಸೆಟ್ ಶುರು ಮಾಡೋದು. ಯಾಕಂದರೆ ನಮಗೆ ಟೈಮ್ ಇರಲಿಲ್ಲ. ಅಲ್ಲೊಂದು ಟೈಮ್ಗೆ ನಾವು 5 ದಿನಕ್ಕೆ ಅಷ್ಟೇ ಕೊಟ್ಟಿದ್ರು. ಆ 5 ದಿನ ನೆಕ್ಸ್ಟ್ ಶೂಟಿಂಗ್ಗೆ ಡೇಟ್ ಕೊಟ್ಬಿಟ್ಟಿದ್ರು. ಅಷ್ಟೊಳಗಡೆ ನಾವು ಏನಾದ್ರು ಮಾಡಬೇಕಾಯಿತು. ಕಂಪ್ಲೀಟ್ ಸೆಟ್ಟೆಲ್ಲ ಹಾಕಿ ಮತ್ತೆ ತಿರ್ಗಾ ಸಾಂಗ್ನ ನಾವು ಮತ್ತೆ ಇಮಿಡಿಯೇಟ್ಲಿ ಶುರು ಮಾಡಿದ್ವಿ. ಅದು ಇಷ್ಟು ಅದ್ಭುತವಾಗಿ ಬಂದಿದೆ. ಆ ಟೈಮಲ್ಲಿ ರಘು ಅನ್ನೋರು ಆ ಡೈರೆಕ್ಟ್ರು ಬೇರೆ ಶೂಟಿಂಗ್ ಇರೋದ್ರಿಂದ ಅವರು ಮೈಸೂರಿಗೆ ಹೋಗಿದ್ರು. ಬಟ್ ಇನ್ನೇನು ಮಾಡೋಕ್ಕಾಗುತ್ತೆ, ಕಂಪ್ಲೀಟ್ ಇಂಟೀರಿಯರು ನಾನು ಮತ್ತು ನನ್ನ ಟೀಮು ಮತ್ತು ನಮ್ಮ ಪುರುಷೋತ್ತಮನ ಸಪೋರ್ಟಿಂದ ಈ ಒಂದು ಇಷ್ಟು ಅದ್ಭುತವಾಗಿ ಸೆಟ್ ವರ್ಕ್ ಬಂದಿದೆ. ಇವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ಯಾರು ನಾನು ಬಿಟ್ಟಿದ್ರೆ ಡ್ಯಾನ್ಸ್ ಮಾಸ್ಟ್ರು ನಾಗರಾಜು, ಆಮೇಲೆ ಅವ್ರ ತಂಡದವರು ಸ್ಯಾಂಡಿ ಮತ್ತು ಬಲದೇವನವರು ತುಂಬ ಸಪೋರ್ಟ್ ಮಾಡಿದ್ರು. ಇನ್ನು ನಮ್ಮ ಕ್ಯಾಮ್ರಾಮನ್ ಹರೀಶ್ ಸರ್, ನೀವು ಬನ್ನಿ, ಹೀಗೆ ಬನ್ನಿ 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 ಬನ್ನಿ. ಇವರು ಅಷ್ಟೇ ನನ್ನ ಜರ್ನಿ.